4 ದಿವಸ ಹಿಂದೆಗಡೆ ನಾನು ಆಫೀಸ್ಗೆ ತರಿಸ್ಕೊಂಡು ತಿಂದೆ. ನಮ್ ಹೋಟ್ಲ್ ಸ್ಟಾರ್ಟ್ ಮಾಡಿ 24 ವರ್ಷ ಆಗಿದೆ. ನಮ್ಗೆ ಹೆಂಗಂದ್ರೆ ಇದು ಮನೆ ತರ ಇಲ್ಲಿ ಬರ್ತೀವಿ, ತಿನ್ಕೊಂತೀವಿ, ಓದ್ತಾ ಇರ್ತೀವಿ. ಸರ್ ನಾವೆಲ್ಲ ಇಲ್ಲಿ ರೈತರ ಹತ್ರನೇ ತಗೊಳೋದು. ಈ ರೋಡಲ್ಲಿ ಬಂದ್ರು ಮಿಸ್ ಮಾಡಬೇಡಿ, ಒಂದು ಸ್ಟಾಪ್ ಹಾಕ್ಬಿಟ್ಟು ಒಂದ್ಸಲಿ ತಿನ್ಬಿಟ್ಟೋಗ್ರಿ. ಪದೇ ಪದೇ ನಿಮ್ಗೆ ನೀವೇ ಬರ್ತೀರಾ ಉಳ್ಕೊಂಡು ಈ ಹೋಟೆಲ್ಗೆ. ದಿನಕ್ಕೆ 1000 ಮುದ್ದೆ ಮಾಡ್ತಾರಂತ ಇಲ್ಲಿ. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಫುಡ್ ಪ್ಯಾರಡೈಸ್ ಟಿವಿ. ಸತ್ಯ ಒಂದು ಒಳ್ಳೆ ಜಾಗಕ್ಕೆ ಬಂದಿದ್ದೀವಿ ಇವತ್ತು. ಬೆಳಗ್ಗೆನೆ 7 ಗಂಟೆಗೆ ಮುದ್ದೆ ಊಟ ಸಿಗುತ್ತೆ. ಜಾಗ ಹೇಳಿ ಸ್ವಲ್ಪ. ಈ ಜಾಗ ಬಂದ್ಬಿಟ್ಟು ಹೊಸಕೋಟೆಯಿಂದ ಒಂದು 3-4 ಕಿಲೋಮೀಟರ್ ದೂರದಲ್ಲಿದೆ, ಮೈಲಾಪುರ ಅಂತ. ಸೊ ಇಲ್ಲಿ ಗುರುಕೃಪಾ ಅಂತ ಒಂದು ವೆಜ್ ಹೋಟ್ಲು. 7:15ಗೆಲ್ಲ ಮುದ್ದೆ, ಸಾರು, ಅವತ್ತಿನ ಸ್ಪೆಷಲ್ ಸಾರು. ಒಂದೊಂದ್ ದಿನ ಒಂದೊಂದು ಸಾರು ಮಾಡ್ತಾರಂತೆ. ಇವತ್ತೇನ್ ಮಾಡಿದಾರೋ ಗೊತ್ತಿಲ್ಲ, ನೋಡೋಣ. ಇಡ್ಲಿನೂ ಸಿಗುತ್ತೆ, ಮತ್ತೆ ಒಂದು ರೈಸ್ ಬಾತು ಸಿಗುತ್ತೆ. ಬೆಳಗ್ಗೆ 7 ಗಂಟೆಗೆ ಮುದ್ದೆ ತಿನ್ಬೇಕು ಅಂತ ಯಾರ್ಯಾರು ಆಸೆ ಪಡ್ತಾರೋ ಅವ್ರು ಈ ಜಾಗಕ್ಕೆ ಬರ್ಬೋದು. ಸೊ ನಾವು ಕೇಳ್ಪಟ್ಟಿರೋದೇನು ಅಂದ್ರೆ, ಈ ಜಾಗಕ್ಕೆ ಎಲ್ಲಾ ಕ್ಯಾಟಗರಿ ಜನ ಬರ್ತಾರೆ ಅಂತ. ಸೊ ದುಡ್ಡು ಇರೋರಿಂದ ಹಿಡಿದು ಕಡಿಮೆ ದುಡ್ಡು ಇರೋರು ವರ್ಗೂ ಬಂದು ಹೋಗ್ತಾರಂತೆ. ಸೊ ಕಡಿಮೆ ಬೆಲೆಗೆ ಹೊಟ್ಟೆ ತುಂಬಾ ಊಟ ಸಿಗುತ್ತೆ ಅಂತ. ಇಲ್ಲಿ ನೋಡ್ಬಿಡೋಣ ಯಾವ ತರ ಇದೆ ಅಂತ. ಸೊ ನಿನ್ನ ಎಕ್ಸ್ಪೆಕ್ಟೇಷನ್ ಏನಿದೆ? ಹೌದು, ನಾನು ಒಂದ್ಸತಿ ಅಂದ್ರೆ 4 ದಿವಸ ಹಿಂದೆಗಡೆ ನಾನು ಆಫೀಸ್ಗೆ ತರಿಸ್ಕೊಂಡು ತಿಂದೆ. ಅಲ್ಲೇ ಫಿದಾ ಆಗ್ಬಿಟ್ಟೆ. ಅಲ್ಲಿಂದ ಕೇಳಿದೆ ಪರ್ಮಿಷನ್. ಅಂದ್ರು ಸರ್ ನೋಡಿ ಅಂತ ಹೇಳಿದೆ, ಪರ್ಮಿಷನ್ ಕೊಟ್ಟಿದ್ದಾರೆ. ಒಳ್ಳೆ ತೋರಿಸ್ಬಿಡೋಣ ಹೇಗೆ ಅಂತ. ಹೌದು. ಸೊ ಈಗ ತಡ ಮಾಡಿದೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡಕ್ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹೆಚ್ಚೆಚ್ಚಾಗಿ ಶೇರ್ ಮಾಡಿ ಅಂತ ಕೇಳ್ಕೊಂತ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ನಮ್ಗೆ ಗುರುಕೃಪಾ ಹೋಟೆಲ್ ಮಾಲೀಕರಿದ್ದಾರೆ. ಮೇಡಮ್ ನಮಸ್ಕಾರ. ತಮ್ಮ ಹೆಸರು ಮೇಡಮ್? ತಮ್ಮ ಹೆಸರು? ನಿಖಿಲ್. ಎಷ್ಟು ವರ್ಷದಿಂದ ಸ್ಟಾರ್ಟ್ ಮಾಡಿದ್ರೆ? ಏನೆಲ್ಲ ನಿಮ್ಮ ಹೋಟೆಲ್ ಅಲ್ಲಿ ಸಿಗುತ್ತೆ ಮೇಡಮ್? ನಮ್ ಹೋಟ್ಲ್ ಸ್ಟಾರ್ಟ್ ಮಾಡಿ 24 ವರ್ಷ ಆಗಿದೆ. ನಮ್ಮ ಹೋಟ್ಲಲ್ಲಿ ಮುದ್ದೆ ಊಟ ಸಿಗ್ತದೆ. ಒಂದಿನ ಸೊಪ್ಪು ಸಾರು, ಒಂದಿನ ಕಳ್ಸಾರು, ಒಂದಿನ ಹುಳ್ಳಿ ಕಾಳು ಸಾಂಬಾರು, ನುಗ್ಗೆಕಾಯಿ ಸಾಂಬಾರು, ಮುಲ್ಲಂಗಿ ಸಾಂಬಾರು, ಹೀರೆಕಾಯಿ ಸಾಂಬಾರು, ದಿನ ಒಂದೊಂದ್ಸಲ ಮಾಡ್ತಾರೆ. ಬೆಳಗ್ಗೆ ಬಂದು ಇಡ್ಲಿ, ದೋಸೆ, ಪೂರಿ, ಮುಳುವಾಗ ದೋಸೆ ಎಲ್ಲ ಸಿಗ್ತದೆ. ಎಲ್ಲ ನಾಟಿ ಸ್ಟೈಲ್ ಅಲ್ಲೇ, ಬಟ್ ಎಲ್ಲ ಒಲೆಯಲ್ಲೇ ಮಾಡೋದು. ನಾನ್ ಕೇಳ್ಪಟ್ಟೆ ಬೆಳಗ್ಗೆ 7 ಗಂಟೆಗೆ ಬಂದ್ರೆ ಇಲ್ಲಿ ಮುದ್ದೆ ಸಿಗುತ್ತೆ. 7 ಗಂಟೆಗೆ ಸಿಗುತ್ತೆ. 7 ಗಂಟೆಗೆ ಮುದ್ದೆ ಸಾರೆಲ್ಲ ಸಿಗುತ್ತೆ. ಒಂದು ಡೇಲಿ ಎಷ್ಟು ಮುದ್ದೆ ಸೇಲ್ ಮಾಡ್ತೀರಾ ನೀವು? ಒಂದು 1000 ಮುದ್ದೆ ಸೇಲ್ ಮಾಡ್ತೀವಿ. ಸೂಪರ್ ಮೇಡಮ್. ಅಂದ್ರೆ ನಿಮ್ಗೆ ಈ ಇಡ್ಲಿ ಇದ್ರ ಜೊತೆ ಬೆಳಗ್ಗೆನೆ ಮುದ್ದೆನೂ ಬರ್ತಾರೆ? ಮುದ್ದೆನೂ ಕೇಳ್ತಾರೆ. ಯಾವ ಕ್ರೌಡ್ ಜಾಸ್ತಿ ಬರ್ತಾರೆ ಇಲ್ಲಿ ನಿಮ್ಗೆ? ಸರ್ ಎಲ್ಲ FCLC ದೇಸಿ, ಆದ್ರೆ ಮುದ್ದೆನೆ ಕೇಳೋ ದೇಸಿ. ಇದು ನಾಷ್ಟ ಇದೆ ಅಂದ್ರೂ ಮುದ್ದೆ ಕೊಡಿ ಅಂತ. ಹೌದು, ನಾನು ಮುದ್ದೆ ನೋಡ್ತಿದ್ದೆ, ಒಂದು ದೊಡ್ಡ ದೊಡ್ಡ ಮುದ್ದೆನೆ ಮಾಡ್ತಿದ್ರೆ ಅದ್ರಲ್ಲೆಲ್ಲ ಸ್ವಲ್ಪ ರೈಸ್ ಎಲ್ಲ ಮಿಕ್ಸ್ ಮಾಡ್ಕೊಂಡು ಅಕ್ಕಿ ಸ್ವಲ್ಪ ಹಾಕಿ ಎಲ್ಲಾನು ನಮ್ಮ ಮನೇಲಿ ಇರೋ ತರನೇ ಕಾಣ್ತಾ ಇತ್ತು ನನಗೆ. ಹೌದು, ಈ ನನ್ನ ಸೊಪ್ಪೆಲ್ಲ ಬಿಡಿಸ್ತಾ ಇದ್ದಿದ್ದೆಲ್ಲ ನಾನು ನೋಡ್ದೆ. ನಾನು ಅದು ಎಲ್ಲ ಸರ್ ನಾವೆಲ್ಲ ಇಲ್ಲಿ ರೈತರ ಹತ್ರನೇ ತಗೊಳೋದು. ಫ್ರೆಶ್ ಐಟಮೇ ತಗೊಂತೀರಿ. ಫ್ರೆಶ್ ಆಗಿ ಎಲ್ಲ ಐಟಮ್ ಎಲ್ಲ ಫ್ರೆಶ್ ಆಗಿರ್ತದೆ. ಫ್ರೆಶ್ ಆಗಿ ಮಾಡೋ ಸಂಬಂಧ. ಓಕೆ. ನನ್ನ ಇನ್ನೊಂದು ಆ ಮಜ್ಜಿಗೆದು ಕಡಿಬೇಕಂದ್ರೆ ಆ ಬೆಣ್ಣೆ ಎಲ್ಲ ತೆಗೆದು ಒಂದಷ್ಟು ಬೆಣ್ಣೆ ಎಮ್ಮೆ ಮಜ್ಜಿಗೆ, ಎಮ್ಮೆ ಹಾಲು ಹಳ್ಳಿಯವರೆಲ್ಲ ತಂದಾಕ್ತಾರೆ. ಅದನ್ನ ಕಾಯಿಸ್ಬಿಟ್ಟು ಮೊಸರು ಮಾಡಿ ಅದನ್ನ ತಿರುವಿ ಮಜ್ಜಿಗೆ ನೀವೇ ಹೆಪ್ಪಾಕಿ ನೀವೇ ಮಾಡಿ ಮಾಡೋ ನಾವೇ ಮಜ್ಜಿಗೆ ಮಾಡ್ತೀವಿ. ಓಕೆ. ಮಧ್ಯಾಹ್ನ ಊಟಕ್ಕೆ ಏನೆಲ್ಲ ಸಿಗುತ್ತೆ ನಿಮ್ಮಲ್ಲಿ? ಮಧ್ಯಾಹ್ನ ದೋಸೆ ಸಿಗುತ್ತೆ, ಚಪಾತಿ ಊಟ ಸಿಗ್ತದೆ, ಮುದ್ದೆ ಊಟ. ಓಕೆ. ಏನಿದೆ ಮುದ್ದೆ ಊಟ ರೇಟ್ ಏನಿದೆ ಇಲ್ಲಿ? 50 ರೂಪಾಯಿ ಒಂದ್ ಮುದ್ದೆ ಊಟ. 50 ರೂಪಾಯಿ ಇದೆ. ಓಕೆ. ಒಂದ್ ಚಪಾತಿ ಊಟ 30 ರೂಪಾಯಿ. ಎಷ್ಟು ಗಂಟೆ ತನಕ ಸಿಗುತ್ತೆ ಇದು? 5 ಗಂಟೆಗೆ. 5 ಗಂಟೆ ತನಕ. ಅಕಸ್ಮಾತ್ ಏನಾದ್ರು ಮಿಗಿಲ್ಬಿಡ್ತು ಅಂತ ಹೇಳಿದ್ರೆ ನಾನು ಕೇಳಿದೆ ನಿಮ್ಗೆ, ಇಲ್ಲಿ ಬರೋರು ಎಲ್ಲಾರ್ಗು, ಬಡವ್ರಿಗೆ ಮತ್ತೆಲ್ಲ ಲಾರಿಯವ್ರಿಗೆಲ್ಲ ಕೊಡ್ತೀರಾ? ಮಿಕ್ಕಿದ್ರೆ ಏನ್ ಮಾಡ್ತೀರಾ? ನಮ್ಮ ಆಳುಗಳಿದ್ದಾರೆ, ಅವ್ರು ಕೊಟ್ಬಿಡ್ತೀವಿ. ಓಕೆ. ಅಂದ್ರೆ ಬೆಳಗ್ಗೆ ಎಷ್ಟು ಗಂಟೆಗೆ ಬರ್ಬೇಕಿಲ್ಲ ಬ್ರೇಕ್ಫಾಸ್ಟ್ ಮಾಡ್ಬೇಕು ಅಂದ್ರೆ? 7 ಗಂಟೆಗೆ ಬನ್ನಿ ಸರ್, ಸಿಗುತ್ತೆ. 7 ಗಂಟೆ ಬಂದ್ರೆ ಮುದ್ದೆ ಊಟನೇ ತಿನ್ಬಿಡ್ಬೋದು ನಾವ್ ಇಲ್ಲಿ. ಸೂಪರ್. ಓಕೆ. ಇಲ್ಲಿ ಜಾಗ ಯಾವ್ದಿದು ನಿಮ್ಗೆ? ಲ್ಯಾಂಡ್ ಮಾರ್ಕ್ ಮೈಲಾಪುರ ಗೇಟ್. ಮೈಲಾಪುರ ಗೇಟ್, ಗುರುಕೃಪಾ ಹೋಟೆಲ್. ಓಕೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ರೆಗ್ಯುಲರ್ ಕಸ್ಟಮರ್, ನಮ್ಮ ಸಬ್ಸ್ಕ್ರೈಬರ್ ಅಂತೆ ಸರ್. ತಮ್ಮ ಹೆಸರು? ಗೋಪಿ ಸರ್. ಎಷ್ಟು ವರ್ಷದಿಂದ? ನಾನಿಲ್ಲಿ ಒಂದು 7-8 ವರ್ಷದಿಂದ ಬರ್ತಾರೆ. ಏನ್ ಇಷ್ಟ ಆಗಿದೆ? ಇಲ್ಲಿ ಮುದ್ದೆ ಸಿಗುತ್ತೆ, ರೈಸ್ ಸಿಗುತ್ತೆ, ಸಾಂಬಾರ್ ಸಿಗುತ್ತೆ, ರಸ ಸಿಗುತ್ತೆ, ಪಲ್ಯ ಸಿಗುತ್ತೆ, ದೋಸೆ ಸಿಗುತ್ತೆ, ಚಪಾತಿ ಸಿಗುತ್ತೆ, ಎಲ್ಲ ಸಿಗುತ್ತೆ. ನಾವು ಡೈಲಿ ಯಾವಾಗೂ ಕೋಲಾರಿಂದ ಟೊಮಾಟೋಸ್ ಹೊಡಿತೀವಿ ಬೆಂಗಳೂರಿಗೆ. ಬರೋವಾಗ ಟಿಫನ್ ಮಾಡ್ಕೊಂಡು ಹಿಂಗೆ ಹೋಗ್ತೀವಿ. ಬೇರೆ ಅಷ್ಟೇ, ಊಟ ಎಲ್ಲ ಆಗಿರುತ್ತೆ? ಸೂಪರ್ ಆಗಿರುತ್ತೆ. ನಾವು ಯಾವಾಗ ಬರ್ತೀವಿ, ರೈಸ್ ತಿಂತೀವಿ, ಹೋಗ್ತಾ ಇರ್ತೀವಿ. ರೇಟು ಅಷ್ಟೇ, ನಾವು ಮಾಮೂಲಿ ಹೋಟ್ಲಲ್ಲಿ ತಿಂತೀವಲ್ಲ, ಅದಕ್ಕಿಂತ ಒಂದು 20-30 ರೂಪಾಯಿ ಕಮ್ಮಿನೇ ಇರ್ತದೆ. ಮನೆ ಊಟ ನಮ್ಗೆ ಹೆಂಗಂದ್ರೆ ಇದು ಮನೆ ತರ ಇಲ್ಲಿ ಬರ್ತೀವಿ, ತಿನ್ಕೊಂತೀವಿ, ಓದ್ತಾ ಇರ್ತೀವಿ. ಒಂದಿನ ಕಾಸಿಲ್ಲ ಅಂದ್ರೆ ಅಕ್ಕ ಇಲ್ಲ ಅಂತಂದ್ರೆ ಸರಿ ಆಯ್ತು ಹೋಗಪ್ಪ, ನಾನು ಇಷ್ಟು ಬಂದು ಕೊಡೋ ಅಂತ ನಾಳೆ ಬಂದು ಕೊಟ್ಬಿಡ್ತೀವಿ. ಸೂಪರ್ ಸರ್. ಥ್ಯಾಂಕ್ ಯು ಸರ್.
ಸೊ 50 ರೂಪಾಯಿಗೆ ಒಂದು ಒಳ್ಳೆ ಮುದ್ದೆ ಊಟ ಸಿಗುತ್ತೆ ಇಲ್ಲಿ, ಅನ್ಲಿಮಿಟೆಡ್ ಆಗಿ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ನಾನು ಮೊನ್ನೆ ಅಂತೂ ಪಾರ್ಸಲ್ ತೊಗೊಂಬಂದು ಕೊಟ್ಟರು ನನಗೆ, ತಿಂದು ಫಿದಾ ಆಗ್ಬಿಟ್ಟು ಹೋಗೋಣ ಶೂಟ್ ಮಾಡೋಣ ಅಂತ ಬಂದಿದ್ದೀವಿ ಇಲ್ಲಿಗೆ. ಸೊ ಬನ್ನಿ ಹತ್ರದಿಂದ ತೋರಿಸ್ತೀನಿ ಹೇಗಿದೆ ಸಾರು ಮುದ್ದೆ ಎಲ್ಲ. ಸೊ ನೋಡಿ, ಒಂದು ದೊಡ್ಡ ಸ್ಟೀಲ್ ತಟ್ಟೆಯಲ್ಲಿ ಹಾಕೊಡ್ತಾರೆ, ದಿನಕ್ಕೊಂದೊಂದು ಸಾರು ಮಾಡ್ತಾರಂತೆ. ಇವತ್ತು ನಮಗೆ ಹಸಿ ಹುರುಳಿಕಾಳು ಸಾರು ಅಂತ ಮಾಡ್ಕೊಟ್ಟಿದ್ದಾರೆ. ಇದನ್ನ ಕಡಲೆಕಾಳು ಅಂತ ಹೇಳ್ತಾರೆ. ನೋಡಿ, ಈರುಳ್ಳಿ ಎಲ್ಲ ಕೊಯ್ದು ಹಾಕಿದ್ದಾರೆ. ನೀವು ನೋಡ್ತಿರ್ಬೋದು, ಒಂದು ದೊಡ್ಡ ಅಂಡದಲ್ಲಿ ಅಂದರೆ ಅಷ್ಟು ದೊಡ್ಡ ಇದರಲ್ಲೇ ಸಾರು ಮಾಡಿಟ್ಟಿದ್ರು. ಸೊ ನೀವು ನೋಡಿರ್ಬೋದು. ಸೊ ಆ ಮುದ್ದೆ ಅಂತೂ ನೋಡಿ ನಿಮಗೆ ಯಾವ ಥರ ಕಪ್ಪು ಕಲರೆಲ್ಲ ಇದೆ, ಹಾಗೆ ಸ್ವಲ್ಪ ರೈಸ್ ಎಲ್ಲ ಯೂಸ್ ಮಾಡಿದ್ದಾರೆ. ಇದು ಮುದ್ದೆ ಈ ಥರ ಇದ್ರೆ ನಾವು ತಿನ್ನೋದು, ನಮ್ಮ ಮನೇಲೂ ಸಹ ಇದೇ ಥರ ಮಾಡ್ತಾರೆ. ಸೊ ತಡ ಮಾಡಿದೆ ಕೈ ಸ್ವಲ್ಪ ಒದ್ದೆ ಮಾಡಿಕೊಂಡು ಮುದ್ದೆ ಮುರಿದ್ಬಿಡೋಣ. ಮುದ್ದೆನೂ ಅಷ್ಟೇ ಬಿಸಿ ಬಿಸಿ ಆಗಿದೆ, ಸೂಪರ್. ಹೇಳ್ತೀನಲ್ಲ, ಈ ಥರ ಹೋಟೆಲ್ಗಳು ತುಂಬಾ ಕಡಿಮೆ ಈ ಥರ ಹೊಟ್ಟೆ ತುಂಬ ಊಟ ಕೊಡೋದು. ನೋಡಿ, ಇದೆಲ್ಲ ನಮ್ಮ ಮನೆಗಳಲ್ಲೇ ಮಾಡೋದು, ಯಾವ ಹೋಟೆಲ್ಗಳಲ್ಲೂ ಸಿಗಲ್ಲ. ಬಟ್ ಈ ಥರದ್ದು ಮನೆ ಥರದ್ದು ಅಡುಗೆನೇ ಮಾಡಿ ಸರ್ವ್ ಮಾಡ್ತಾರೆ ಅಂದರೆ ಸೂಪರ್ ಅಲ್ವಾ ಈ ಹೋಟೆಲ್. ಅದ್ಭುತ. ಮುದ್ದೆನೂ ನೋಡಿ, ಒಳ್ಳೆ ಸೈಜ್ ಮುದ್ದೆ ಕೊಟ್ಟಿದ್ದಾರೆ. ಒಂದು ಊಟ 50 ರೂಪಾಯಿ ಅಂತೆ. ತಿಂದರೆ ಸೂಪರ್. ರೈಸು ಮತ್ತು ಮಜ್ಜಿಗೆ ತೊಗೊಂಬರ್ತಾ ಇದ್ದೀನಿ. ಸೊ ಮಜ್ಜಿಗೆ ವಿಶೇಷ ಅವರೇ ಹೇಳಿದ್ರಲ್ಲ ನಿಮಗೆ, ಇಲ್ಲಿಂದ ಎಮ್ಮೆ ಹಾಲು ಬರುತ್ತಂತೆ. ಆ ಎಮ್ಮೆ ಹಾಲನ್ನ ಹೆಪ್ಪಾಕಿ ಮಜ್ಜಿಗೆ ಅವರೇ ಕಡಿದು ಮಜ್ಜಿಗೆ ಮಾಡಿ ಕೊಡೋದಂತೆ. ನೋಡಿ ಮಜ್ಜಿಗೆ ನೋಡಿ ಎಷ್ಟು ಗಟ್ಟಿಗಿದೆ, ನೀರು ಮಜ್ಜಿಗೆ ಅಲ್ಲ, ಗಟ್ಟಿ ಮಜ್ಜಿಗೆ ಇದು. ತಿನ್ಬಿಟ್ರೆ ಹೊಟ್ಟೆ ತಣ್ಣಗೆ ಆಗ್ಬಿಡುತ್ತೆ. ಸೊ ಒಗ್ಗರಣೆ ಹಾಕಿರೋ ಮಜ್ಜಿಗೆ ಜೊತೆ ಅನ್ನ ಸೂಪರ್ ಗುರು. ಈ ಥರ ಒಂದು ಹೋಟೆಲ್ಲು ಒಂದ್ಸಲಿ ತಿನ್ಬಿಟ್ಟು ಹೋಗ್ಬಿಟ್ರೆ ಈ ರೋಡಲ್ಲಿ ಹೋದಾಗೆಲ್ಲ ಗ್ಯಾರಂಟಿ ಹುಡ್ಕೊಂಬಂದು ತಿಂತೀವಿ ಇಲ್ಲಿ. ಅಂತ ಒಳ್ಳೆ ಹೋಟೆಲ್ ಅಪ್ಪ, ಅಂತ ಒಳ್ಳೆ ಊಟ, ಅದ್ಭುತ, ಸೂಪರ್ ಗುಡು. ಯಾರೇ ಈ ರೋಡಲ್ಲಿ ಬಂದ್ರು ಮಿಸ್ ಮಾಡಬೇಡಿ, ಒಂದು ಸ್ಟಾಪ್ ಹಾಕ್ಬಿಟ್ಟು ಒಂದ್ಸಲಿ ತಿನ್ಬಿಟ್ಟೋಗ್ರಿ. ಪದೇ ಪದೇ ನಿಮಗೆ ನೀವೇ ಬರ್ತೀರಾ ಹುಡ್ಕೊಂಡು ಈ ಹೋಟೆಲ್ಗೆ. ಸೂಪರ್. ಶಿವ ತೃಪ್ತನಾದ. 6,000 ರೂಪಾಯಿವರೆಗೂ ಒಂದು ಊಟಕ್ಕೆ ಕೊಟ್ಟು ನಾವು ತಿಂದಿದ್ದೀವಿ, ಆ ಫುಡ್ ರಿವ್ಯೂ ಎಲ್ಲ ಮಾಡಿದ್ದೀವಿ. ಸೊ ಆ ಥರ ಊಟ ತಿನ್ನೋದ್ರಲ್ಲೇ ಒಂದು ಮಜಾ ಇದೆ. ಅಂದರೆ ಮನೆ ಊಟ ಸಿಗುವಂಥ ಜಾಗದಲ್ಲಿ ಒಂದು ಒಳ್ಳೆ ಮುದ್ದೆ ಕಾಳುಳಿ ಸಾರು ತಿನ್ನೋದೇ ಇನ್ನೊಂದು ಮಜಾ ಕೊಡುತ್ತೆ ಅಂತ ಹೇಳ್ಬೋದು. ಸೊ ಆಗಲೇ ಸೋಮು ವರ್ಷನ್ ನೋಡಿದ್ದೀರಾ. ಈಗ ನನ್ನ ವರ್ಷನ್ನು ಪರಿಮಳ ಅಂತೂ ಘಮ ಘಮ ಅಂತ ಇದೆ ಸಾರ್ದು. ದಿನಕ್ಕೆ 1000 ಮುದ್ದೆ ಮಾಡ್ತಾರಂತ ಇಲ್ಲಿ. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಮೊನ್ನೆ ಟೇಸ್ಟ್ ಮಾಡಿದ್ವಿ. ಸೊ ಅದಕ್ಕೆ ಬಂದು ನಿಮಗೆ ಈ ಜಾಗನ ಪ್ರೆಸೆಂಟ್ ಮಾಡ್ತಾ ಇದ್ವಿ. ಮುದ್ದೆ ಮುರಿದಿದ್ದೀನಿ, ಬೆಳ್ಳು ಸ್ವಲ್ಪ ತ್ಯಾವ ಮಾಡಿಕೊಂಡು ಈ ಕಾಳು ಹುಳಿನಲ್ಲಿ ಪಲ್ಟಿ ಹೊಡಿಸಿ ಟೇಸ್ಟ್ ಮಾಡೋಣ. ನೀಟಾಗಿ ಜಾರ್ಬಿಡ್ತು. ಸಾಲಿಡ್ ಮುದ್ದೆ ಇದು. ಸೊ ಸ್ವಲ್ಪ ಅನ್ನ ಎಲ್ಲ ಹಾಕಿರ್ತಾರೆ. ಬೆಳಗ್ಗೆ 7 ಗಂಟೆಗೆಲ್ಲ ಸ್ಟಾರ್ಟ್ ಮಾಡ್ತಾರೆ. ಟಿಫನ್ ಜೊತೆಲಿ ಮುದ್ದೆನೂ ಸಿಗುತ್ತೆ. ಸೊ ಹಳ್ಳಿ ಕಡೆ ಏನಂದರೆ ನಾಷ್ಟಕ್ಕೆ ಮುದ್ದೆ ತಿನ್ಬಿಟ್ರೆ ಮಧ್ಯಾಹ್ನ ಒಂದು ಸ್ವಲ್ಪ ತಿನ್ಕೊತಾರೆ. ನೈಟು ಜಾಸ್ತಿ ಜನ ಸ್ಕಿಪ್ ಮಾಡೋರು ನಾನು ನೋಡಿದ್ದೀನಿ ಹಳ್ಳಿ ಕಡೆ. ಯಾಕಂದರೆ ಒಳ್ಳೆ ಮುದ್ದೆ, ಸಾಲಿಡ್ ಮುದ್ದೆ ತಿನ್ಬಿಟ್ಟು ಹೊಲದಲ್ಲಿ ತೋಟದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಸೊ ಇದೊಂದು ಸಾಲಿಡ್ ಊಟ ಅಂತ ಹೇಳ್ತೀನಿ. ಅಲ್ಟಿಮೇಟ್ ಕೊಡೋ ಬೆಲೆಗೆ ಒಳ್ಳೆ ಪದಾರ್ಥಗಳಾಗಿ ಮಾಡುವಂಥ ಊಟ ಇದು. ಸೊ ಹೊಸಕೋಟೆ ಕಡೆ ಬಂದರೆ ಈ ಹೈವೇನಲ್ಲಿ ಟ್ರಾವೆಲ್ ಮಾಡ್ತಾ ಇದ್ರೆ ಮೈಲಾಪುರ ಅಂತ ಈ ಜಾಗ, ಇಲ್ಲಿ ಜಾಗಕ್ಕೆ ವಿಸಿಟ್ ಮಾಡಿ. 50 ರೂಪಾಯಿಗೆ ಒಂದು ಧೂಳ್ದುಮಕ ವೆಜ್ ಊಟ ಸಿಗ್ತಾ ಇದೆ. ಸೊ ಮುದ್ದೆ ಬೇಡ ಅಂದರೆ ಚಪಾತಿನೂ ಆಪ್ಷನ್ನು ಇದೆ, ಚಪಾತಿ ತೊಗೊಬೋದು. ಈ ಥರ ಸಾರಿಗೆಲ್ಲ ಚಪಾತಿನ ಚೆನ್ನಾಗಿ ನೆನೆಸ್ಬಿಟ್ಟು ತಿಂತಾ ಇದ್ರೆ ಅದ್ಭುತವಾಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ನನಗಂತೂ ತುಂಬ ಇಷ್ಟ ಆಯಿತು ಮುದ್ದೆ. ಹಾ, ಸಾರಂತೂ ಅಲ್ಟಿಮೇಟ್ ಅಂತಾನೆ ಹೇಳ್ತೀನಿ. ಒಂದು 3-4 ವೆರೈಟಿ ಆಫ್ ಕಾಳು, ಹಸಿ ಅಲಸಂದಿ ಹಾಕಿದ್ದಾರೆ ಅನ್ಕೊಂತೀನಿ. ಸೊ ಅದನ್ನೆಲ್ಲ ಹಾಕಿ ಮಾಡಿರುವಂಥದ್ದು ಸಾರು ತುಂಬಾನೇ ಚೆನ್ನಾಗಿದೆ. ಸೊ ಆಗಾಗ ಹಪ್ಪಳ. ಖಂಡಿತ ನಾವು ಈ ಜಾಗನ ರೆಕಮೆಂಡ್ ಮಾಡ್ತೀವಿ. ನೀವು ಈ ಕಡೆ ಬಂದರೆ ಖಂಡಿತ ವಿಸಿಟ್ ಮಾಡಿ, ಒಂದು ಒಳ್ಳೆ ಊಟ ಮಾಡಿ. ಇಲ್ಲಿ ಆಚ ಕಡೆ ನಿಲ್ಸಿರೋ ಗಾಡಿಗಳೇ ಇದಕ್ಕೆಲ್ಲ ವಿಟ್ನೆಸ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಒಂದು ಒಳ್ಳೆ ಊಟ ಕೊಡ್ತಾ ಇದ್ದಾರೆ ಅನ್ನೋಕ್ಕೆ ಇಲ್ಲಿ ನಿಲ್ಸಿರೋ ಅಂತ ಗಾಡಿಗಳೇ ವಿಟ್ನೆಸ್ಸು. ಸೊ ಎಲ್ಲ ಜನಕ್ಕೂ, ಎಲ್ಲ ಜನಾಂಗಕ್ಕೂ ಅಂದ್ರೆ ಎಲ್ಲ ಲೆವೆಲ್ ಜನಾಂಗಕ್ಕೂ ಹೋಲುವಂಥ ಊಟ ಇದು. 50 ರೂಪಾಯಿ ಕೊಡ್ತಾ ಇದ್ದಾರೆ. ಹೈ ಕ್ಲಾಸ್ ಜನನೂ ಬರ್ತಾರೆ, ಕಷ್ಟಪಡೋರು ಪಡ್ತಾರೆ. ಸೊ ಇಲ್ಲಿ ಇನ್ನೊಂದು ವಿಚಾರ ಏನು ನಾವು ತಿಳ್ಕೊಂಡ್ವಿ ಅಂದರೆ, ಅಕಸ್ಮಾತ್ ಊಟ ಏನೋ ಮಿಕ್ಕೋದ್ರೆ ಯಾರ್ಯಾರು ಕೊಡಬೇಕು ಅವ್ರಿಗೆಲ್ಲ ಕೊಟ್ಬಿಡ್ತಾರಂತೆ ಊಟ ಇಲ್ದಿರೋರಿಗೆ. ಸೊ ಅದೊಂದು ಒಳ್ಳೆ ಸರ್ವಿಸ್ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಈ ಹೋಟ್ಲ್ ಓನರ್ಸು. ಹೆಂಗಿದಪ್ಪ ಊಟ? ಒಳ್ಳೆ ರೆಕಮೆಂಡೇಶನ್ ಗುರು. ಮನೆಯಲ್ಲಿ ತಿಂದಷ್ಟೇ ತೃಪ್ತಿ ಆಗಿದೆ ನನಗೆ. ಒಂದು ಗ್ಲಾಸ್ ಮಜ್ಜಿಗೆ ಬೇರೆ ತಗೊಂಡಿದ್ದೀನಿ. ಏನ್ ಮಜ್ಜಿಗೆ ಇದು ಅವಾಗಲೇ ಹೇಳ್ದಲ್ಲ? ಅದೇ ಅದಿಲ್ಲಂತ ಎಮ್ಮೆ ಹಾಲೆಲ್ಲ ತಗೊಂಡ್ಬಂದು ಅವರೇ ಹೆಪ್ಪ ಹಾಕಿ ಕಡ್ದು ಮಜ್ಜಿಗೆ ಮಾಡ್ಕೊಡ್ತಾರಂತೆ. ಬೆಣ್ಣೆ ಸಿಗುತ್ತಂತೆ, ತಗೊಂಡವನ. ಸಖತ್ ಹಿತವಾಗಿದೆ ಅಂತಾನೆ ಹೇಳ್ಬೋದು. ಮಜ್ಜಿಗೆ ಒಳ್ಳೆ ಒಗ್ಗರಣೆ ಎಲ್ಲ ಹಾಕಿದ್ದಾರೆ.
ನೀನ್ ಅನ್ನಕ್ಕೆ ತಿಂದ ಹೆಂಗಿತ್ತು? ಅನ್ನಕ್ಕೆ ಸೂಪರ್ ಆಗಿತ್ತು ನೋಡಿ. ಎಲ್ಲಾ ಕಡೆ ನೀರ್ ಮಜ್ಜಿಗೆ ಅಂತ ಕೊಡ್ತಾರೆ, ಇಲ್ಲಿ ನೀರ್ ಕಟ್ಟಲ್ಲ, ಮಜ್ಜಿಗೆ ನೋಡಿ, ಆ ಥಿಕ್ನೆಸ್ ನೋಡಿ ಹೇಗಿದೆ ಅಂತ ಹೇಳ್ಬಿಟ್ಟು. ಸೊ ಬೆಂಗಳೂರಲ್ಲಿ ಸಿಕ್ಕಾಪಟ್ಟೆ ಹೋಟೆಲ್ ಇದಾವೆ, ನಾವು ನೋಡಿದಂಗೆ ಎಲ್ಲೆಲ್ಲೋ ಹೋಟೆಲ್ಸ್ ಇದಾವೆ, ಕೆಲವೊಂದು ಈ ತರ ಹೋಟೆಲ್ ಸಿಗೋದು ನಮ್ಗೆ. ಇವರೆಲ್ಲ ಏನಂದ್ರೆ ಬಂದವ್ರಿಗೆ ಹೊಟ್ಟೆ ತುಂಬಾ ಊಟ ಹಾಕೋಣ ಅನ್ನೋ ಕಾನ್ಸೆಪ್ಟ್ ಅಷ್ಟೇ, ಒಂದು ಕಡಿಮೆ ದುಡ್ಡಲ್ಲಿ 50 ರೂಪಾಯಿನಲ್ಲಿ ಆ ಮುದ್ದೆ ಆ ಪ್ರೈಸ್ ತಿಂದ್ಬಿಟ್ರೇನೆ ತೃಪ್ತಿ ಆಗ್ಬಿಡ್ತೀರಿ. ನನ್ಗಂತೂ ತುಂಬಾನೇ ಸಮಾಧಾನ ಕೊಡ್ತು ಊಟ. ಇಲ್ಲಿಂದ ಊಟ ಆ ಹುಳಿ ಸಾರಂತೂ ಅದ್ಭುತವಾಗಿತ್ತು, ಮನೆ ಉಳ್ಳಲ್ಲಿ ಮಾಡೋ ತರಾನೇ. ಸೊ ಖಂಡಿತ ಈ ಜಾಗನ ನಾವು ರೆಕಮೆಂಡ್ ಮಾಡ್ತೀವಿ. ಹೌದು. ಇದ್ರದ್ದು ಎಕ್ಸಾಕ್ಟ್ ಲೊಕೇಶನ್ ಎಲ್ಲ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀವಿ, ನೋಡ್ಕೊಂಡ್ಬಿಡಿ. ಯಾರೇ ಆಗ್ಲಿ ಕೋಲಾರ್ಗೆ ಹೋಗೋ ಹೈವೇ ಅಲ್ಲಿ ಮಧ್ಯಾಹ್ನ ಅಲ್ಲಿ, ಬೆಳಗ್ಗೆ ಆಗ್ಲಿ, ರಾತ್ರಿ ಇರೋದಿಲ್ಲ. ಬೆಳಗ್ಗೆ ಬಂದ್ರೆ ಒಳ್ಳೆ ಬ್ರೇಕ್ಫಾಸ್ಟ್ ಸಿಗುತ್ತೆ, ಅದು 7 ಗಂಟೆಗೆ ಮುದ್ದೆ ಸಿಗುತ್ತೆ. ಅದು 7-7:30 ಮುದ್ದೆ, ಬಿಸಿ ಬಿಸಿ ಮುದ್ದೆ, ಅವತ್ತಿನ ಸ್ಪೆಷಲ್ ಸಾರು ಸಿಗುತ್ತೆ. ಏನೇನ್ ಮಾಡಿದ್ರು, ಸೊಪ್ಪಿನ ಸಾರು, ಕಾಳು ಸಾರು, ಈ ತರ ಒಂದಾಗ ಟ್ರೈ ಮಾಡಿ ಅಂತ ಹೇಳ್ತೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹೆಚ್ಚಾಗಿ ಶೇರ್ ಮಾಡಿ ಅಂತ ಕೇಳ್ಕೊಂತ ಮತ್ತೊಂದು ಇಂಡಸ್ಟ್ರಿ ವಿಡಿಯೋ ನಾನು ಸೋಮು ಸಿಗ್ತೀವಿ. ಎಲ್ಲರಿಗೂ ಎಲ್ಲರಿಗೂ ಧನ್ಯವಾದಗಳು. ಸಿ ಯು ಸೂನ್. ನಮಸ್ಕಾರ.